ನಮ್ಮ ಜೊತೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂಥ 6 ವರ್ಷಕ್ಕೂ ಇದ್ದಾರೆ ಸರ್. ರಾತ್ರಿಯಿಂದ ಆವೃತ್ತಿನ ಧರಣಿಯನ್ನು ಮಾಡ್ತಿದ್ರಿ. ಇದು ಒಂದು ಮೊದಲಲ್ಲ, ಈನೂ ಕೂಡ ಧರಣಿಯನ್ನು ಮಾಡಿದ್ರಿ. ಇಲ್ಲೊಂದು ಕಡೆ ನಿಮ್ಮ ಧರಣಿಗೆ ಸರ್ಕಾರ ಇಲ್ಲೊಂದು ಕಡೆ ಸ್ಪಂದಿಸುವಂಥ ಒಂದು ವಿಶ್ವಾಸ ಇದೆಯಾ ಅಂತ ಅನ್ಸುತ್ತೆ ಸರ್? ಇಲ್ಲ, ಸ್ಪಂದಿಸಿಲ್ಲ ಅಂದರೆ ರಾಜ್ಯದ ಜನ ಅವರಿಗೆ ಮಖದ ಮೇಲೆ ಚಿಮ್ಮರಿ ಆಗ್ತಾರೆ ಅವ್ರಿಗೆ. ನಾವೆಲ್ಲ ಹೇಳ್ತಾ ಇರೋದು, ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, DC ಅವರು ಹೇಳಿದ್ದಾರೆ, ಮತ್ತು ಲಿಕ್ಕರ್ ಅಸೋಸಿಯೇಷನ್ ಅವ್ರು ಹೇಳಿದ್ದಾರೆ 6,000 ಕೋಟಿ ಲೂಟಿ ಹೊಡೆದಿದ್ದಾರೆ, ನಾವೆಲ್ಲ ದುಡ್ಡು ಕೊಟ್ಟಿದ್ದೀರಿ ಅಂತ. ಅವ್ರು ಹೋಗಿ ರಾಹುಲ್ ಗಾಂಧಿನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೂ ಇನ್ನೂ ಸಾಕ್ಷಿ ಕೇಳ್ತಾ ಇದ್ದಾರೆ ಅಂದರೆ ಇವರು ಮಾನ ಮರ್ಯಾದೆ ಇಲ್ದಿರೋ ಸರ್ಕಾರ. ನನಗನ್ಸ್ತೈತೆ ಈ ದುಡ್ಡೆಲ್ಲ ತೊಗೊಂಡೋಗಿ ಅವರು ಅಸ್ಸಾಂ ಚುನಾವಣೆಗೆ, ಕೇರಳ ಚುನಾವಣೆಗೆ ಕೊಡೋವಂಥ ಕೆಲಸವನ್ನು ಮಾಡೋಕ್ಕೋಸ್ಕರ ಇವರು ಹೊಡಿತಾ ಇರೋದು ಲೂಟಿ. ಇವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಮಾಡೋಕ್ಕೆ ಆಗ್ತಾಯಿಲ್ಲ. ಇವರು ನಾವೇ ಉಳಿಬೇಕಿಲ್ಲಿ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡವ್ರೆ. ಅದಕ್ಕೋಸ್ಕರ ದುಡ್ಡು ಲೂಟಿ ಹೊಡೆದು ರಾಹುಲ್ ಗಾಂಧಿ ಕೊಡ್ತಾ ಇದ್ದಾರೆ ಅಷ್ಟೇ. ಸರ್ಕಾರಿ ಸಚಿವರನ್ನೇ ಮಾತಾಡ್ತಾ ಇದ್ರು, ಇಲ್ಲ ಒಂದು ಕಡೆ ನಾನು ತಪ್ಪೇ ಮಾಡಿಲ್ಲ, ನೀವು ತಪ್ಪು ಮಾಡಿಲ್ಲ, ಸ್ವತಃ ನಿಮ್ಮ ಮೇಲೆ ಆಪಾದನೆ ಮಾಡಿದರು. ಮತ್ತು ಶಶಿಕಲಾ ಜೊಲ್ಲೆ ಹೀಗೆ ನಿಮ್ಮ ಕಾಲದ ಹಗರಣಗಳ ಬಗ್ಗೆ ಮಾತಾಡೋದ್ರ ಮುಖಾಂತರವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡೋದ್ರ ಹೊರತು ನಾನು ಎಲ್ಲೂ ಕೂಡ ತಪ್ಪು ಮಾಡಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ನಮ್ಮ ಮೇಲೆ ನಾವಿದ್ದಿದ್ದು ಭಾಳ ವರ್ಷಗಳ ಹಿಂದೆ. ಇಷ್ಟೊತ್ತಿಗೆ ಅವೆಲ್ಲ ನಮ್ಮ ಮೇಲೆ ಇದ್ದಿದ್ರೆ ಕೇಸ್ ಆಗಬೇಕಾಯ್ತು, ನಮ್ಮ ಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು. ಇದ್ದಿದ್ದರೆ ಆ ಥರದ್ದು ಯಾವುದೂ ಇಲ್ಲಲ್ಲ. ಈಶ್ವರಪ್ಪನವ್ರ ಮೇಲೆ ಮಾಡಿದ್ರಿ, ರಾಜೀನಾಮೆ ಕೊಟ್ಟರು. ಲಕ್ಷ್ಮಣ್ ಸವದಿ ಎಲ್ಲ ಇದ್ರಲ್ಲ, ಅವ್ರ ಮೇಲೆ ಮಾಡಿದ್ರಿ. 3 ಜನ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು. ಒಟ್ಟು 5 ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು. ಆಪಾದನೆ ಬಂದ ತಕ್ಷಣವೇ ನೀವು ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ಅದನ್ನೇ ಕೇಳ್ತಾ ಇರೋದು. ನಮ್ಮ ಸರ್ಕಾರ ಇದ್ದಾಗ ಮಂತ್ರಿ ಮೇಲೆ ಆಪಾದನೆ ಬಂದಾಗ ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಇಷ್ಟೆಲ್ಲ 6,000 ಕೋಟಿ ಲೂಟಿ ಹೊಡೆದ್ರೂ ಕೂಡ ನೀವೇನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿನೇ ಇದರಲ್ಲಿ ಪಾಲ್ದಾರರು ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಸರ್, VBG ಯೋಜನೆ ವಿರುದ್ಧ ಕನ್ನಡ ನಿರ್ಣಯವನ್ನು ಇವತ್ತು ಪಾಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮತ್ತೊಂದು ಕಡೆ ನೀವು ಆವೃತ್ತಿ ಧರಣಿಯನ್ನು ಮಾಡ್ತಾ ಇದ್ದೀರಿ. ಇದು ಎಲ್ಲಿವರೆಗೂ ಆಗುತ್ತೆ ಅನ್ನುವಂಥ ಸರ್ ಸರ್ಕಾರ ನಡೆಯುತ್ತೆ ನೋಡ್ಕೊಂಡು. ನಾವು ತಿಮ್ಮಾಪುರ ರಾಜೀನಾಮೆ ಕೊಡೋರ್ಗೆ ಬಿಡಲ್ಲ. ಲೂಟಿ ಹೊಡೆದಿದ್ದಾರೆ, ಉಪ್ಪು ತಿಂದವ್ರು ನೀರು ಕುಡಿಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಲೂಟಿ ಹೊಡೆದಿರೋ ಹಣ, ಈಗ ಗೃಹಲಕ್ಷ್ಮಿ ಹಣ 5,000 ಕೋಟಿ, ಆಮೇಲೆ ಅನ್ನಭಾಗ್ಯದು 600 ಕೋಟಿ, ಇವೆಲ್ಲ ಲೂಟಿ ಹೊಡೆದಿರೋ ದುಡ್ಡೇ ಇದೆಲ್ಲ. ಅದರಿಂದ ಇಮಿಡಿಯೇಟಾಗಿ ಇವರ ರಾಜೀನಾಮೆಯನ್ನು ಪಡಿಬೇಕು. ಇಲ್ಲಾಂದರೆ ಇಷ್ಟು ದುಡ್ಡು ಕೇಂದ್ರದ ಕಾಂಗ್ರೆಸ್ ನಾಯಕರು ಹೋಗಿದೆ ಅಂತ ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ವಿಚಾರ ಬಂದಾಗ ನಿಮ್ಮನ್ನು ಸೋತಿದ್ದೀರಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. DCM ಕೂಡ ಮತ್ತೊಂದು ಕಡೆ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ರು. ನಾನು 1997ನೇ ಇಸ್ವಿಯಲ್ಲಿ ಫಸ್ಟ್ ಎಲೆಕ್ಷನ್ ನಿಂತೆ. ಅಲ್ಲಿಂದ ಇಲ್ಲಿವರೆಗೂ ಏನು ವಿಧಾನಸಭೆ ನಡೆದಿದೆ ಎಲ್ಲ ವಿಧಾನಸಭೆಯಲ್ಲೂ ಒಳಗಡೆ ಇದ್ದೀನಿ. 2 ಕಡೆ ಸ್ಪರ್ಧೆ ಮಾಡಿದ್ದೆ, ಪಾರ್ಟಿ ಹೇಳಿದ್ಕು ಒಂದು ಕಡೆ ಹೋಗಿದೆ ಅಷ್ಟೇ. ಅದು ಸೋತಂಗಲ್ಲ, ಕಂಟಿನ್ಯೂಸ್ ಇರೋದು ಇಂಪಾರ್ಟೆಂಟು. ಸಿದ್ದರಾಮಯ್ಯನವರು 4 ಸರಿ ಸೋತವ್ರು, ಬಂದೇ ಇಲ್ಲ, ಅಸೆಂಬ್ಲಿ ಒಳಕ್ಕೂ ಬಂದಿಲ್ಲ. ಅದರಿಂದ ಹೋಲಿಕೆ ಮಾಡ್ಕೊಳ್ಳೋದು ಅಷ್ಟು ಸರಿ ಹೋಗಲ್ಲ. ಅವರು 4 ಪಾರ್ಟಿ ಸುತ್ತಿದ್ದಾರೆ, ನಾನು ಒಂದೇ ಪಾರ್ಟಿ. ಈ 4 ಪಾರ್ಟಿ ಸುತ್ತಿರೋರಿಗೆ ಅಧಿಕಾರದ ಅಂಬಲಿಂದ ಸುತ್ತಿರ್ತಾರೆ, ಅಧಿಕಾರ ಪಡೆದಿದ್ದಾರೆ. ನಾವು ಒಂದೇ ಪಾರ್ಟಿ, ನೆಮ್ಮದಿಯಾಗಿದ್ದೀರಿ. ಇದಿಷ್ಟು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತು. ಈ ಒಂದು ಧರಣಿಯನ್ನು ಮುಂದುವರಿಸ್ತೀವಿ. ಅಬಕಾರಿ ಸಚಿವ RV ತಿಮ್ಮಪ್ಪ ಅವರು ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ತಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ನ್ಯೂಸ್ 18 ಕನ್ನಡಕ್ಕೆ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ GV, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.